Ulvattu temple. There's a rock temple. It's a big temple here in a rocking hill. Beautiful place. Sunsetting time we have come. We are unlucky that we could not see the sunset. Anyhow, this is on the ocean. A beautiful rocky region here. So, very nice. You can see the waves of the ocean. Beautiful. ಕ್ಲಿಕ್ ಮಾಡಿದ್ದೀನಿ, ಟರ್ನ್ ಮಾಡಿ. ಓ, ಇದು ರೆಕಾರ್ಡಿಂಗಾ? ಫುಲ್ಲು ರೌಂಡ್ ಚೆನ್ನಾಗಿದೆ ನೋಡಿ. ಅಲೆ ನೋಡಿ ಹೆಂಗೆ ಬಿಳಿ. ಅದು ಬರಲ್ಲ. ಇದು ರಾಕ್ ಟೆಂಪಲ್. ಅಲೆ ತಾನೇ ಮೇಲೆ ಬರಲ್ಲ. ಹೌದು. ರೌಂಡ್ ನಾನು ಅಲೆ ತೆಗಿತೇನೆ. ತಾಳೆ ಇನ್ನೊಂಚೂರು ರೌಂಡ್ ಹೋಗೋಣ. ಹೋಗ್ಲಾ? ಫುಲ್ ಅಲ್ಲಿಗೆ ಆರಾಕ್ ಹೋಗಿ. ಆರಾಕ್ ನೋಡಿ ಎಷ್ಟು ಹೆಂಗೆ. ಈ ಕಡೆ ಎಲ್ಲ ತೆಗಿತಾ ಬರ್ತಾ ಇದೆ. ಅಲ್ಲಿ ಹಿಂದೆ ಬರ್ಬೇಕು. ಎಲ್ಲ ಬರ್ಲಿ ಒಂಚೂರು ಇನ್ನ ಐ ಆಮ್ ಸ್ಟಿಲ್. ಎಷ್ಟು ದೊಡ್ಡ ಸಮುದ್ರ. ಭಯ ಆಗುತ್ತೆ. ಆ ರಾಕ್, ಆ ಕ್ಲಿಫ್ ತರ. ಇಟ್ಸ್ ಎ ಕ್ಲಿಫ್ ಆಕ್ಚುಲಿ. ಇನ್ನೂ ಮೇಲೆ ಹೋಗ್ಬೋದು. ಬರ್ತಾ ಇಲ್ಲ. ಸ್ಟಿಲ್ ವಿ ಕ್ಯಾನ್ ಗೋ ಅಪ್. ಅದು ತುಂಬಾ ಫಾಸ್ಟ್ ಆಗಿ ಮೂವ್ ಮಾಡಿಬಿಟ್ರೆ ಯು ವೋಂಟ್ ಗೆಟ್ ಎನಿಥಿಂಗ್. ತುಂಬಾ ಫಾಸ್ಟ್ ಆಗಿ ಮಾಡಿಬಿಟ್ರೆ ಯು ಡೋಂಟ್ ಗೆಟ್ ಎನಿ. ಈಗ ನಾವು ಓಬವ್ವನ ಕಿಂಡಿ ಹತ್ರ ಬಂದಿದ್ದೀವಿ. ನೋಡಿ, ಇದಿಷ್ಟು ಚಿಕ್ಕದೆಲ್ಲ ಹೈದರಾಲಿ ಸೈನ್ಯ ಬಂದಾಗ ಓಬವ್ವ ಎಲ್ಲರನ್ನೂ ಹೊಡೆದು ಹಾಕಿದ್ದಾರೆ. ದಿಸ್ ಇಸ್ ದ ಫೇಮಸ್ ಓಬವ್ವನ ಕಿಂಡಿ. ತುಂಬ ಬಂಡೆಗಳು, ತುಂಬ ನೋಡಬೇಕಾಗಿದ್ದಂಥ ಒಂದು ಜಾಗ. ರಿಯಲಿ ವಿ ಎಂಜಾಯ್ಡ್. ಇವಾಗ 400 ಮೆಟ್ಲು ಇಳ್ಕೊಂಡು ಬಂದಿದ್ದೀವಿ. ಅಷ್ಟೇ ಇವಾಗ ಹತ್ತಬೇಕು. ಭಯ ಆಗ್ತಾ ಇದೆ. ಕಡೆಗೂ ಜನ್ಮ ಸಾರ್ಥಕ ಆಯಿತು ಓಬವ್ವನ ಕಿಂಡಿ ನೋಡಿ. ಚಿತ್ರದುರ್ಗದ ಕೋಟೆ, 7 ಸುತ್ತಿನ ಕೋಟೆ. ಎಲ್ಲ ದ್ವಾರಗಳು ನೋಡಿದ್ವಿ. ಹನುಮಾನ್ ದ್ವಾರ ತನಕ ನೋಡಿದ್ವಿ. ಅಡ್ವೆಂಚರಸ್ ಟ್ರೆಕ್ಕಿಂಗೇ ಮಾಡಿದ್ದೀವಿ ಇವತ್ತು. ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ನಾವು ಹಂಪಿಗೆ ಬಂದಿದ್ದೀವಿ. ಹಂಪಿ ಇಸ್ ಒನ್ ಆಫ್ ದ ಪ್ಲೇಸಸ್ ವಿಚ್ ಇಸ್ ನಾಟ್ ಟು ಬಿ ಮಿಸ್ ಮಾಡಲೇಬಾರ್ದು. ಯಾಕೆ ಈ ದಿವಸ ನೋಡಲಿಲ್ಲ ಅಂತ ಐ ಆಮ್ ಜಸ್ಟ್ ರಿಗ್ರೆಟಿಂಗ್. ಬಟ್ ಎನಿ ಹೌ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಹಿಸ್ಟ್ರಿ, ಫುಲ್ ಆಫ್ ಹಿಸ್ಟ್ರಿ. ಕೃಷ್ಣದೇವರಾಯ ಆಳಿದ್ದು ಒಂದು ಸಾಮ್ರಾಜ್ಯ. ಹಂಪಿ ಅದ್ರ ಕ್ಯಾಪಿಟಲ್ ಅಂತೆ. ಒಂದು ಒಳ್ಳೆ ಗೈಡ್ ಸಿಕ್ಕಿದ್ದಾರೆ ನಮಗೆ. ಸೊ ಇದೆಲ್ಲ ಹೇಮಕೂಟ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ವಜ್ರ ವೈಢೂರ್ಯಗಳ ಶಾಪಿಂಗ್ ಮಾಡ್ತಾ ಇದ್ರಂತೆ. ದಿಸ್ ಸಿಟಿ ಈಸ್ ಫುಲ್ ಆಫ್ ರಾಕ್ಸ್. ಎಲ್ಲ ಬಂಡೆಗಳು ಜಾಸ್ತಿ ಇದೆ ತುಂಬ. ಸೊ ವಿರೂಪಾಕ್ಷ ಟೆಂಪಲ್ ಮುಗಿಸ್ಕೊಂಡು ಬಂದ್ವಿ ಈಗ ತಾನೆ. ತುಂಬಾ ಹಿಸ್ಟ್ರಿ ಇದೆ ಇಲ್ಲಿ. ಒಂದೊಂದು ಕಡಲೆಕಾಳು ಗಣಪತಿ ನೋಡಿದ್ವಿ, ಸಾಸಿವೆ ಗಣಪತಿ ನೋಡಿದ್ವಿ, ನರಸಿಂಹಸ್ವಾಮಿ ನೋಡಿದ್ವಿ. ಕೃಷ್ಣ ಅವರೇ ಇನ್ನೊಂದು ಹಿಸ್ಟ್ರಿ ಹೇಳಿ. ಸ್ವಲ್ಪ ಲೈವ್ ರೆಕಾರ್ಡ್ ಆಗ್ತಾ ಇದೆ. ವಿಜಯನಗರದ ಸಾಮ್ರಾಜ್ಯ. ಹಾಯ್.
can see me live. Yeah, sure. Yeah. ಸರ್ ನನ್ನ ಹೆಸರು ಕೃಷ್ಣ. ಹೇಳಿ. ಇದು ಹೇಮಕೂಟ ಪರ್ವತ ಅಂತೇಳಿ. ಈ ಹೇಮಕೂಟ ಪರ್ವತದಲ್ಲಿ ಸುಮಾರು 30 ದೇವಸ್ಥಾನಗಳಿದೆ. ಸೊ 30 ಟೆಂಪಲ್ಸ್. ಸೊ ಇವೆಲ್ಲ ಹೇಮಕೂಟ. ಬಟ್ ಆರ್ಕಿಟೆಕ್ಚರ್ ವೈಸ್ ಜೈನ್ ಮೇಡಮ್ ಇವೆಲ್ಲ. ಬಟ್ ಈ ಟೆಂಪಲ್ ಅಲ್ಲಿ ಈ ಏರಿಯಾದಲ್ಲಿ ಬಿಫೋರ್ ವಿಜಯನಗರ ಹೊಯ್ಸಳರು ಕಟ್ಟಿರೋ ದೇವಸ್ಥಾನಗಳಿವೆಲ್ಲ. ಸೊ ಇದನ್ನ ಈ ಟೆಂಪಲ್ ವಿರೂಪಾಕ್ಷ ಟೆಂಪಲ್ ಅಲ್ಲ, ಇತ್ತಾನ ಹೋಗಿದ್ನಲ್ಲ. ಹೌದು ವಿರೂಪಾಕ್ಷ ಟೆಂಪಲ್. ಈ ಬೋಲ್ಡರ್ಸ್ ಏರಿಯಾದಲ್ಲಿ ವಿರೂಪಾಕ್ಷ ಇದೆ ನೋಡಿ. ಪುರಾಣದಲ್ಲಿ ಶಿವ 3ನೇ ಕಣ್ಣು ತೆಗೆದು ಮನ್ಮಥನ ಭಸ್ಮ ಮಾಡಿದ್ದ, ಕಾಮದಹನ ಮಾಡಿದ್ದು. ಇಲ್ಲಿ ಆಮೇಲಿಂದ ಇವಾಗ ಏನ್ ನಡೀತಾ ಇದೆ? ಎಕ್ಸ್ಕವೇಷನ್ ಆಗ್ತಾ ಇದೆ, ನಡೀತಾ ಇದ್ದಾರೆ. ಆಮೇಲೆ ಕೆಲವೊಂದು ಪ್ಯಾಲೇಸ್ಗಳೆಲ್ಲ ರಿಸ್ಟೋರೇಷನ್ ಮಾಡ್ತಿದ್ದಾರೆ. ಬೋಲ್ಡರ್ಸ್ ಇದೆ ಇಲ್ಲಿ. ಇಷ್ಟು ರಾಕ್ಸ್ ಇದೆ ಅಲ್ಲ, ಇಲ್ಲೇನೋ ಗ್ರಾನೈಟ್ ಫ್ಯಾಕ್ಟರಿ ಎಲ್ಲ ಓಪನ್ ಮಾಡಲ್ವಾ? ಇಲ್ಲ ಇಲ್ಲ ಇಲ್ಲಿ ಕ್ವಾರಿ ಇಲ್ಲ. ಕ್ವಾರಿ ಇಲ್ಲ. ಓಕೆ. ತುಂಬಾ ಚೆನ್ನಾಗಿದೆ. ನಾವು ಇಷ್ಟು ದಿವಸ ಯಾಕೆ ಬರ್ಲಿಲ್ಲ ಅಂತ ಇವಾಗ ಅನ್ಕೋತಾ ಇದ್ದೀವಿ. ಇಲ್ಲಿ ತುಂಗಭದ್ರಾ ನದಿ ಇದೆ. ತುಂಗಭದ್ರಾ ನದಿ. ಮೀನಾ, ಹೌ ಡು ಯು ಫೀಲ್? Oh wow, ಎಂಜಾಯಿಂಗ್. ಸೊ ಕೃಷ್ಣ ಅವರೇ, ನಿಮ್ಗೆ ತುಂಬಾ ಧನ್ಯವಾದಗಳು. ನೀವು ಎಲ್ಲ ನಮಗೆ ತಿಳುವಳಿಕೆ ಕೊಟ್ಟಿದ್ದೀರಿ. ಓಕೆ, ಥ್ಯಾಂಕ್ ಯು. ಹಾಯ್, ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆ ನಾವು ಬಾದಾಮಿ ಕೇವ್ಸ್ ಬಂದಿದ್ದೀವಿ. ಇಲ್ಲಿ ಒಟ್ಟು 4 ಕೇವ್ಸ್ ಇದೆಯಂತೆ. ದಿಸ್ ಇಸ್ ದ ವ್ಯೂ ಆಫ್ ದ ಕೇವ್, ಹ್ಯೂಜ್ ಕೇವ್. ಸೊ ಒಂದೊಂದು ರಾಕಲ್ಲಿ ಒಂದೊಂದು ಗುಹೆ ಮಾಡಿದ್ದಾರೆ. ಎಲ್ಲದರಲ್ಲೂ ಈಶ್ವರನೇ ಮೇನ್ ಇದೆ. ಇದೊಂದು ರಾಕು, ಇಲ್ಲೊಂದು ದೇವಸ್ಥಾನ ನೋಡಿದ್ವಿ. ಇದು ಒಂದು ರಾಕು, ಇಲ್ಲೊಂದು ದೇವಸ್ಥಾನ ನೋಡಿದ್ವಿ. ಹೇಳಿ ನೀವು ಇದ್ರ ಬಗ್ಗೆ ಹೇಳಿ. 4 ಒಂದನೇ ಗುಹೆಯದೆಲ್ಲ ಶೈವ ಗುಹೆ, 2 ಹಾಗೂ 3 ವಿಷ್ಣು, 4ನೇದು ಜೈನ ಬಸದಿ. ಇವನ್ನೆಲ್ಲ ಒಂದೇ ರಾಕ್ನಲ್ಲಿ ಕೊರೆದಿದ್ದಾರೆ. ಯಾವ ಜೋಡಿಲ್ಲ, ನೋ ಜಾಯಿಂಟ್. ಒಂದೊಂದು ಬಂಡೆಯಲ್ಲಿ ಒಂದೊಂದು ಗುಹೆಯನ್ನು ಕೊರೆದಿದ್ದಾರೆ. ನಮ್ಮ ದಕ್ಷಿಣ ಭಾರತದಲ್ಲೇ ಅಜಂತ ಎಲ್ಲರೂ ಗುಹಾಂತರ ದೇವಾಲಯಗಳಿದ್ರೆ ಬಾದಾಮಿನೇ ಪ್ರಸಿದ್ಧ ಗುಹಾಂತರ ದೇವಾಲಯಗಳಿಗೆ. ಹಾಗೆ ಇಲ್ಲಿ ಶಿವನ ದೇವಾಲಯದಲ್ಲಿ ಎಲ್ಲ ಶಿವನ ಶಿಲಾ ವಿಗ್ರಹಗಳು ಬರ್ತವೆ. ಒಂದು 18 ಕೈ ನಟರಾಜ ಇದೆ. ಈ ಜಗತ್ತಿನಲ್ಲಿ ಏಕೈಕ ವಿಗ್ರಹ ನಟರಾಜನ ವಿಗ್ರಹ. ಅದು 81 ಡ್ಯಾನ್ಸಿಂಗ್ ಮೂಮೆಂಟ್ಸ್ ಅನ್ನು ನಾವು ನೋಡ್ಬೋದು. ಇನ್ನೊಂದು ಅರ್ಧನಾರೀಶ್ವರ ವಿಗ್ರಹ ಇದೆ. ಅರ್ಧ ದೇಹ ಭಾಗದಲ್ಲಿ ಶಿವ, ಅರ್ಧ ದೇಹ ಭಾಗದಲ್ಲಿ ಪಾರ್ವತಿ ಇದ್ದಾಳೆ. 2ನೇದ್ದು ವಿಷ್ಣು ದಶಾವತಾರದಲ್ಲಿ ಕೆಲವೊಂದಿಷ್ಟು ಅವತಾರಗಳನ್ನು ನಾವು ನೋಡಬಹುದು. ಇದು 2ನೇ ಗುಹೆ ನೋಡಿ. ಇದು ಒಂದು ವಾಮನ, ಅದು ನ್ಯಾಚುರಲ್ ಕೇವ್ ಮೇಡಮ್. ಇದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಅಲ್ಲಿ ಹೋಗೋಣ. ಇದು ನ್ಯಾಚುರಲ್ ಕೇವ್. ಇದು ತನ್ನಿಂದಾನೇ ಆದಂತ ಗುಹಾಂತರ ದೇವಾಲಯ. ನಿಮ್ಮ ಹೆಸರೇನು? ಪ್ರಭು ಅಂತ ಹೇಳಿ. ಪ್ರಭು, ತುಂಬಾ ಥ್ಯಾಂಕ್ಸ್ ನಿಮ್ಗೆ. ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರಿ. ಥ್ಯಾಂಕ್ಸ್. ಹಾಯ್, ಗುಡ್ ಮಾರ್ನಿಂಗ್. ಈಗ ನಾನು ಚಿತ್ರದುರ್ಗದ ಕೋಟೆಯಲ್ಲಿದ್ದೀನಿ. ಚಿತ್ರದುರ್ಗದ ಕೋಟೆ ಫುಲ್ ಬಂಡೆಗಳಿದೆ. 7 ಸುತ್ತಿನ ಕೋಟೆ. ಇದು ಫುಲ್ ಕವರ್ ಮಾಡಿ. ಸೊ ಬಂಡೆಗಳು ಯಾವ ಥರ ಇಮ್ಯಾಜಿನ್ ಮಾಡ್ಕೊಂಡ್ರೆ ಆ ಥರ ಶೇಪಲ್ಲಿ ನಮ್ಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಇಲ್ಲಿ ನಾವು ಬಂಡೆಗಳೆಲ್ಲ ಫುಲ್ ತೋರಿಸಿ 7 ಸುತ್ತಿನ ಕೋಟೆ ಅಂತ ಹೇಳ್ತಾರೆ. ಈ ಹಾಡು ನಾಟ್ಕೊ ಬರುತ್ತಲ್ವ ಎಲ್ಲರಿಗೂ? ಅಲ್ಲಿ ನೋಡಿ, ತೋರಿಸ್ತೀನಿ ಮೇಡಮ್. ಅದು ಉಯ್ಯಾಲೆ ಕಂಬ. ರಾಜಗಳ ಕಾಲದಲ್ಲಿ ಅದು ದೀಪಸ್ತಂಭ. ರಾಜಗಳ ಕಾಲದಲ್ಲಿ ವಿಶೇಷ ದಿನಗಳಲ್ಲಿ ದೀಪಸ್ತಂಭ ಎದುರುಗಡೆ ದೇವಿ ಎದುರುಮುಖವಾಗಿ ದೀಪಗಳನ್ನು ಹಚ್ಚೋರು. ದೇವಿ ಜಾತ್ರೆಗಳಾದ ಮೇಲೆ ಇಲ್ಲಿರೋ ಉಯ್ಯಾಲೆ ಕಂಬದಲ್ಲಿ ದೇವಿ ಮೂರ್ತಿನ ಇಟ್ಟು ತೂಗು ಉಯ್ಯಾಲೆ ಉತ್ಸವಗಳನ್ನ ಮಾಡೋದು. 7 ಸುತ್ತಿನ ಕಲ್ಲಿನ ಕೋಟೆ ಅಲ್ಲ? ಹೌದು ಮೇಡಮ್. ಎಲ್ಲ ಕಡೆ ಬಂಡೆಗಳು ನೋಡಿ, ಎಲ್ಲ ಅದು ಆಮೆ ತರ ಕಾಣ್ತಾ ಇದೆ, ಕಪ್ಪೆ ತರ ಒಂದು ಕಾಣ್ತಾ ಇದೆ. ಅಲ್ಲಿ ಒಂದು ರ್ಯಾಬಿಟ್ ತರ ಒಂದು ತೋರಿಸಿದ್ರೆ ನೀವು. ಹೌದು ಮೇಡಮ್. ನಾನು ಹಿಂಗೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಆ ರೀತಿ ಕಾಣುತ್ತಿಲ್ಲ. ಬಂಡೆಗಳನ್ನ ನೀವು ಯಾವ ಚೆನ್ನಾಗಿದೆ. ಹೆರಿಟೇಜ್ ಸೈಟ್ ಇನ್ನೂ ಆಗಿಲ್ಲ. ಅಲ್ಲಿ ಮೇಲ್ಗಡೆ ಮೇಡಮ್ ಅದು ಇಡಂಬ ಟೆಂಪಲ್, ಇಡಂಬೇಶ್ವರ ಟೆಂಪಲ್ ಎಲ್ಲ ಹೊಯ್ಸಳರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಅವ್ರ ಕಾಲದಲ್ಲಿ ಇದನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇದೆಲ್ಲ ಗುಹಾಂತರ ಕೇವ್ ಟೆಂಪಲ್ ಮೇಡಮ್. ಒಂದೇ ಒಂದು ಕಿಂಡಿ ನೋಡ್ತೀವ ನಾವು? ಹೋಗ್ತಿದೀವಿ ಮೇಡಮ್ ಅಲ್ಲಿಗೆ. ಈಗ ಅಲ್ಲಿಗೆ ಹೋಗೋಣ. ಹೋಗೋಣ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ಸಂತೋಷ್ ಅಂತ. ಸಂತೋಷ್, ತುಂಬಾ ಥ್ಯಾಂಕ್ ಯು ಇದ್ರ ಹಿಸ್ಟ್ರಿ ಹೇಳಿದ್ದಕ್ಕೆ. ವೆರಿ ಗುಡ್ ಮಾರ್ನಿಂಗ್.
Now we are on top of one of the Biddi hill. Early morning we have come here to see the sunrise, I think. So ಯಾವಾಗಲೇ ಹುಟ್ಟಾಯಿತು. One beautiful temple is there here, Sun Temple. So you can see the sun is facing towards east. Suryana Ratha. So it's at the top of the hill actually. It's very nice there. I never knew such a big temple exists here in Biddi itself. We are so near, but I never
ಡ್ಯಾಮ್ ಅಂದ್ಬಿಟ್ಟು ಸಮ್ ಕನೆಕ್ಟಿವಿಟಿ ವಿತ್ ರಾಮಾಯಣ ಇದೆ. ಸೊ ರಾಮ ಏನೋ ಇಲ್ಲಿ ಬಾಣ ಎಲ್ಲ ಬಿಟ್ಟ ಅಂತ ಏನೋ ಹೇಳ್ತಾರೆ. ಡೋಂಟ್ ನೋ ಎಕ್ಸಾಕ್ಟ್ಲಿ ಬಿಕಾಸ್ ಐ ಹ್ಯಾವ್ ಟು ಸರ್ಚ್ ಗೂಗಲ್ ಆ್ಯಂಡ್ ಸಿ ವಾಟ್ ಎಕ್ಸಾಕ್ಟ್ಲಿ, ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಸೀನ್ ದೇರ್. ಒಂದು ಡ್ಯಾಮ್ ಇದೆ ಇಲ್ಲಿ, ಬಟ್ ಡ್ಯಾಮಲ್ಲಿ ಅಷ್ಟೊಂದು ನೀರಿಲ್ಲ. ಬಟ್ ಸೊ ಮಾರ್ನಿಂಗ್, early morning we have come here and really enjoying the nature's beauty here. It's very nice. Of course, Preeti ಇಲ್ಲಿ ನೋಡು, Preeti is also enjoying the music with this. ನೀರು ಹೋಗಯ್ಯ. Hi, good evening everybody. Now I am myself and Padmaja at Varkala beach. It is a very unique beach. It's having cliff, actually hill area you can see from there. So hill, I think we have to climb down 52 steps to reach the beach. It's very nice there, and you can see the sunset also. We have come here to see the sunset. It is beautiful. हमको ना वो बेटा मिला है, क्या है आपको नाम? हाँ, वसीम मिला है. He is very grateful. I am thankful to him. So he is taking us for a tour here for Varkala beach. So you can see we are walking across the beach. It's very nice over there. So please show that also. So we are just enjoying here. But ಫಿನಿಶ್ कर ಕೊಡು ಎಲ್ಲಿದೆ. ಹಾಯ್, ನಾವು ವಿ ಆರ್ ಅಟ್ ದ ಮನ್ರೋ ಐಲ್ಯಾಂಡ್, ಕೋಲಂ ಅಂತ ಒಂದು ಜಾಗ. ಸೊ ಅದರಲ್ಲಿ ವಿ ಆರ್ ಗೋಯಿಂಗ್ ಆನ್ ಎ ಕೆನಾಲ್ ಕ್ರೂಸ್. ಓಕೆ, ಲೈಕ್ ಈ ಕೆನಾಲ್ ಕ್ರೂಸ್ ಎಲ್ಲ ಫಾರಿನ್ ಕಂಟ್ರೀಸಲ್ಲಿ ನೋಡಿದ್ದೀವಿ, ಬಟ್ ಈ ಥರ ನೇಚರ್ ಜೊತೆ ಇರಲ್ಲ. ಅದು ಸಿಟಿ ಎಲ್ಲ ಇರುತ್ತೆ. ಇದು ಫುಲ್ ಆಫ್ ಒಂದು ಐಲ್ಯಾಂಡ್ ಒಳಗಡೆ ಕೆನಾಲ್ ಕ್ರೂಸು. 20 ಕಿಲೋಮೀಟರ್ ಸ್ಟ್ರೆಚ್ ಆಗುತ್ತೆ ಇದು. ಆಲ್ಮೋಸ್ಟ್ 20 ಕಿಲೋಮೀಟರ್ ಸ್ಟ್ರೆಚ್ ಆಗುತ್ತೆ. ಸೊ ಇಲ್ಲೆಲ್ಲ ಫುಲ್ಲು ತುಂಬ ಕೆನಾಲ್ಸ್ ಇದೆ. ಸೊ ವಿ ಹ್ಯಾವ್ ಟು ತುಂಬ ಬಗ್ಬೇಕು, ಒಂದೊಂದು ಕಡೆನೂ ಬಗ್ಗಿ 20 ಕಿಲೋಮೀಟರು ವಿ ಹ್ಯಾವ್ ಟು ಕ್ರಾಸ್. ಇವಾಗ ಆಲ್ಮೋಸ್ಟ್ ಒಂದು 6 ಕಿಲೋಮೀಟರ್ಸ್ ಬಂದಿದ್ದೀವಿ. ಅನದರ್ 1 hour ವಿಲ್ ಬಿ ಹಿಯರ್. ಇಟ್ ಈಸ್ ವೆರಿ ನೈಸ್. ಗಾಡ್ಸ್ ಓನ್ ಕಂಟ್ರಿ ವಿ ಹ್ಯಾವ್ ಕಮ್ ಆ್ಯಂಡ್ ಫುಲ್ ಆಫ್ ನೇಚರ್. ನೋಡಿ, ತೆಂಗಿನ ಮರ ಅಂತ. ಈ ನೀರೆಲ್ಲ ತುಂಬ ನೀಟಾಗಿದೆ, ಚೂರು ಗಲೀಜೇ ಇಲ್ಲ. ಕ್ರಿಸ್ಪ್ ವಾಟರ್ ಆ್ಯಂಡ್ ಕ್ಲಿಯರ್ ವಾಟರ್. ಸೊ ವೆರಿ ಬ್ಲೆಸ್ಡ್ ಟು have come to this place and really enjoying here. So enjoying the nature actually. So how do you feel, Padmaja, about this place? It's very nice. Nice, okay. Nice for your company. Nice is not, it's, I can use a still more better word. Nice is very... Yeah, really, we are really blessed actually. ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಕೋಲಂ ಹತ್ರ ಇದು, ವರ್ಕಲಾ ಇಂದ ಒಂದು 50 kilometers ವರ್ತ್ ಕಮಿಂಗ್ ಹಿಯರ್. ಸೊ ಒನ್ ಆಫ್ ದ ಬೆಸ್ಟ್ ಮೆಮೊರಬಲ್ ಟ್ರಿಪ್ಸ್. ಕಾಮ್ ಆಗಿದೆ, ಆ ಟ್ರಾಫಿಕ್ ಜಾಮ್ ಇಂದ ತಪ್ಪಿಸ್ಕೊಂಡು. ನೋಡಿ, ಇವಾಗ ಬಗ್ಬೇಕು. ಇವಾಗ ಐ ಹ್ಯಾವ್ ಟು ಬೋ ಡೌನ್ ಹಿಯರ್. ಓಕೆ, ಹಿಯರ್ ಆಕ್ಸಿಜನ್ ಹಿಂಗೆ ಕುನಿಯಣ್ಣ ನಂಬೋ. ವಿ ಹ್ಯಾವ್ ಟು ಬೋ ಡೌನ್ ಹಿಯರ್ ಲೈಕ್ ದಿಸ್. ಸೋ ಮೆನಿ ಕೆನಾಲ್ಸ್ ಆರ್ ದೇರ್. ಇನ್ನೂ 20 ಕಿಲೋಮೀಟರ್ ಹೋಗ್ಬೇಕು. ಎಲ್ಲರೂ ಇಲ್ಲಿಗೆ ಬಂದು ನೇಚರ್ನ ಎಂಜಾಯ್ ಮಾಡಿ, ಲಾಟ್ ಆಫ್ ಆಕ್ಸಿಜನ್, ಲಂಗ್ ಸ್ಪೇಸ್ ಜಾಸ್ತಿ ಮಾಡ್ಕೊಳ್ಳಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್. ದೋಣಿ ಸಾಗಲಿನ ಬೀಳುತ್ತೇಲುತ್ತ
ಮೇಗಡೆ ಹಾರಲಿ ನೋಣಿ ಸಾಗಲಿ ಬೀಸುಗಾಳಿಗೆ ಬೀಳು ಕೇಳುತ್ತ ಕೊನೆಯ ಮೇಗಡೆ ಹಾರಲಿ ಆಹಾ 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 ಆಹಾ. ಹೊನ್ನಗಿಂಡಿಯ ಹಿಡಿದು ಕೈಗಳು ಏನುವಾಗಿರು ಸಿಲುಕಿಸಿ. Hi, so I am at Darjeeling now. It's a beautiful scenery over here. You can see the temperature is, I think it is going to minus. So we have come to some war memorial. So everywhere fog is there, beautiful this thing, and so many memories are there. So this is one of the war memorial. We are really enjoying. Preeti, are you enjoying? Huh? Are you enjoying, Preeti? Preeti is also enjoying. So we are remembering that Aradhana movie where that song shooting was done here. I think we'll reach that place. Hope you enjoy this video. ಹಾಕಿದ್ಯಾ ಸ್ಟಾರ್ಟ್ ಆಯ್ತು ಹಾಂ ಜಾಸ್ತಿ ಪ್ರೀತಿ ಕೇಳಿಸ್ಕೊ ಹಾಡು ಜಯಶ್ರೀ Pradita, how are you enjoying Darjeeling? You remembering Aradhana song also here? Huh? Very nice to be here on Darjeeling. We are remembering each song of Aradhana and enjoying up to the core. किसी को क्या कहे हम दोनों में मुझको किसी को क्या कहे हम दोनों में कुछ कोई कैसे पवन में चली गली गली गुनगुना रही है गली गली गुनगुना रही है मन पावन हो गंगा में डूब नहाए मन रावण जो लहरों में तुमने बहाए हर हर गंगे हर हर गंगे हर हर गंगे गंगे हर हर गंगे हर हर गंगे हर हर. Good morning. We are at Kirka Waterfalls. Split, it's amazing falls. Of course, we have better falls than this. Here we have come to a national park. Beautiful there.
This is emerald water. This Croatia is full of nature actually. Full of nature. Et là, la vie arrive dans le coin et vous mord les fesses. Voilà. I think this is the third waterfall we are seeing in Croatia. Very beautiful it is.